ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಆಚರಣೆ ಮಾಡುವಂಥ ಪೂಜೆ ಅಂತ ಹೇಳಿದ್ರೆ ಉತ್ಥಾನ ದ್ವಾದಶಿ ತುಳಸಿ ಪೂಜೆ. ಈ ವರ್ಷ ನಮಗೆ ನವೆಂಬರ್ 2ನೇ ತಾರೀಕು ಭಾನುವಾರ ತುಳಸಿ ಪೂಜೆ ಅಥವಾ ತುಳಸಿ ವಿವಾಹ ಬರ್ತಾ ಇದೆ. ಬೃಂದಾದೇವಿ ವಿಷ್ಣು ಮದುವೆಯಾದ ದಿನ ಇದು. ಆದ್ದರಿಂದ ಈ ದಿನ ನಾವು ತುಳಸಿ ಪೂಜೆ ಮತ್ತು ವಿವಾಹವನ್ನು ಆಚರಣೆ ಮಾಡ್ತೀವಿ. ಇದಕ್ಕೆ ಮನೆಯಲ್ಲಿ ಒಂದು ತುಳಸಿ ಕಟ್ಟೆ ಅಥವಾ ತುಳಸಿಯ ಗಿಡವನ್ನು ತಂದು ಇಟ್ಕೊಂಡು ಈ ದಿನ ತುಳಸಿ ಕಟ್ಟೆಯನ್ನು ಶುದ್ಧಿ ಮಾಡಿಕೊಂಡು ಅದರ ಸುತ್ತಲೂ ಅರಿಶಿನ ಕುಂಕುಮ ಜೊತೆಗೆ ತುಳಸಿ ಕಟ್ಟೆ ಮುಂದೆ ರಂಗೋಲಿಯನ್ನು ಇರಿಸಿ ತುಳಸಿ ಗಿಡದ ಪಕ್ಕದಲ್ಲಿ ಒಂದು ಬೆಟ್ಟದ ನೆಲ್ಲಿಕಾಯಿಯ ಕೊಂಬೆಯನ್ನು ತಂದು ನೆಟ್ಟು, ಬೆಟ್ಟದ ನೆಲ್ಲಿಕಾಯಿಯ ಕೊಂಬೆ ವಿಷ್ಣುವಿನ ಸ್ವರೂಪ ಅಂತ ಹೇಳ್ತಾರೆ. ಆ ಒಂದು ಕೊಂಬೆಯನ್ನು ತಂದು ಗಿಡದ ಪಕ್ಕದಲ್ಲಿ ನೆಟ್ಟು, ಅಥವಾ ಒಂದು ವಿಷ್ಣುವಿನ ವಿಗ್ರಹ ಇದ್ದರೆ, ಕೃಷ್ಣನ ವಿಗ್ರಹವಿದ್ದರೂ ಸಹ ತುಳಸಿ ಗಿಡದ ಪಕ್ಕ ಇಟ್ಟು ನೀವು ಪೂಜೆಯನ್ನು ಸಲ್ಲಿಸ್ಬೋದು. ಇನ್ನು ತುಳಸಿ ಕಟ್ಟೆಗೆ ಮತ್ತು ಬೆಟ್ಟದ ನೆಲ್ಲಿಕಾಯಿಯ ಕೊಂಬೆಗೆ ಅರಿಶಿನ ಕುಂಕುಮ, ಗೆಜ್ಜೆ ವಸ್ತ್ರ, ಹೂಗಳಿಂದ ಅಲಂಕಾರ ಮಾಡ್ಕೋಬೋದು. ತುಳಸಿ ಕಟ್ಟೆಗೆ ಒಂದು ಬ್ಲೌಸ್ ಪೀಸಿಂದ ಸೀರೆ ರೀತಿ ಉಡಿಸ್ಕೋಬೋದು, ಅಥವಾ ಹೊಸ ಸೀರೆ ಇದ್ದರೆ ನೀವು ಸೀರೆಯನ್ನು ಸಹ ತುಳಸಿ ಕಟ್ಟೆಗೆ ಉಡಿಸ್ಬೋದು. ನಿಮ್ಮ ಇಚ್ಛೆಯ ಅನುಸಾರ ಅಲಂಕಾರವನ್ನು ಮಾಡಿಕೊಂಡು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು. ಈ ತುಳಸಿ ವಿವಾಹ ಪೂಜೆ ಅನ್ನೋದು ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಬೇಕು. ಭಾನುವಾರ ನಮಗೆ ಬೆಳಗ್ಗೆ 7:30 ಸೋಮವಾರ ಬೆಳಗ್ಗೆ 5:07 ಉತ್ಥಾನ ದ್ವಾದಶಿ ತಿಥಿ ಇರೋದರಿಂದ ನಮಗೆ ಭಾನುವಾರ ಸಂಜೆ ವೇಳೆ ಈ ಪೂಜೆಯನ್ನು ನೆರವೇರಿಸ್ಕೋಬೇಕು. ಸಂಜೆ 6 ಗಂಟೆ ನಂತರ ಈ ಒಂದು ತುಳಸಿ ವಿವಾಹವನ್ನು ನೆರವೇರಿಸ್ಕೋಬೇಕು. ಪೂಜೆಗೆ ಸಿದ್ಧತೆಯೆಲ್ಲ ಮಾಡ್ಕೊಂಡಾದ್ಮೇಲೆ ತುಳಸಿ ಕಟ್ಟೆ ಮುಂದೆ ರಂಗೋಲಿಯನ್ನು ಹಾಕಿ ಒಂದು ಪೀಠವನ್ನು ಇರಿಸ್ಕೊಂಡು ತುಳಸಿ ಕಟ್ಟೆ ಮುಂದೆ ದೀಪಗಳನ್ನು ಇರಿಸ್ಕೊಂಡು ನೈವೇದ್ಯಕ್ಕೆ ಹಣ್ಣುಗಳನ್ನು ಇಡ್ಬೋದು, ಅಥವಾ ಅವಲಕ್ಕಿ ಬೆಲ್ಲದಿಂದ ಮಾಡಿರುವಂಥ ಸಿಹಿ ತಿಂಡಿಯನ್ನು ಇಡ್ಬೋದು. ಇಚ್ಛೆಯ ಅನುಸಾರ ನಿಮ್ಮ ಶಕ್ತಿಯ ಅನುಸಾರ ಒಂದು ನೈವೇದ್ಯವನ್ನು ಮಾಡ್ಬೋದು. ಕೆಲವರು ಕೋಸಂಬರಿ ಪಾನಕವನ್ನು ಸಹ ಮಾಡಿ ಈ ದಿನ ಒಂದು ನೈವೇದ್ಯವನ್ನು ಅರ್ಪಿಸ್ತಾರೆ. ನೈವೇದ್ಯವನ್ನು ರೆಡಿ ಮಾಡಿಟ್ಕೊಂಡು ದೀಪಗಳನ್ನು ಬೆಳಗಿಸ್ಕೊಂಡು ತುಳಸಿಯ ಸ್ತೋತ್ರ ಮಂತ್ರಗಳನ್ನು ಪಠಿಸ್ಬೋದು. ಲಕ್ಷ್ಮಿಯ, ಕೃಷ್ಣನ, ವಿಷ್ಣುವಿನ ಸ್ತೋತ್ರ ಮಂತ್ರಗಳನ್ನು ಸಹ ನಿಮಗೆ ಸಾಧ್ಯವಾದರೆ ಪಠಿಸಿ ಪೂಜೆಯನ್ನು ಸಲ್ಲಿಸಬೇಕು. ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಇನ್ನು ಈ ದಿನ ವಿಶೇಷವಾಗಿ ಬೆಟ್ಟದ ನೆಲ್ಲಿಕಾಯಿಯ ತುಪ್ಪದ ಆರತಿಯನ್ನು ತುಳಸಿ ದೇವಿಗೆ ಮಾಡಿದ್ರೆ ತುಂಬಾ ಉತ್ತಮ ಅಂತ ಹೇಳ್ತಾರೆ. 2, 5, 7 ಅಥವಾ 9 ಬೆಟ್ಟದ ನೆಲ್ಲಿಕಾಯಿಯನ್ನು ತಂದು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮವನ್ನು ಇಟ್ಟು ಆ ಬೆಟ್ಟದ ನೆಲ್ಲಿಕಾಯಿಗಳನ್ನು ತಟ್ಟೆಯಲ್ಲಿ ಇರಿಸ್ಕೊಳ್ಳಿ. ಒಂದು ಅಡಿಕೆ ತಟ್ಟೆ ಆಗಿರ್ಬೋದು, ತಾಮ್ರ, ಹಿತ್ತಾಳೆ ಅಥವಾ ಕಂಚಿನ ತಟ್ಟೆ ಮೇಲೆ ಆ ಒಂದು ಬೆಟ್ಟದ ನೆಲ್ಲಿಕಾಯಿಯನ್ನು ಇರಿಸ್ಕೊಂಡು ಅದರ ಮೇಲೆ ಗುಂಡು ಬತ್ತಿಯನ್ನು ತುಪ್ಪದಲ್ಲಿ ಅದ್ದಿ ಎತ್ತಿ ಅದನ್ನು ಬೆಟ್ಟದ ನೆಲ್ಲಿಕಾಯಿ ಮೇಲೆ ಇರಿಸಿ ಅದನ್ನು ಅಂಟಿಸ್ಕೊಂಡು ಆ ಆರತಿಯನ್ನು ತುಳಸಿ ದೇವಿಗೆ ತೆಗಿಬೇಕು. ತಪ್ಪದೇ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ತೆಗಿರಿ. ತುಂಬಾ ಉತ್ತಮ, ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು. ಈ ರೀತಿ ನೀವು ತುಳಸಿ ಪೂಜೆಯನ್ನು ಸರಳವಾಗಿ ನೀವು ಮನೆಯಲ್ಲಿ ಸಂಜೆ ವೇಳೆ ಆಚರಣೆಯನ್ನು ಮಾಡಿ, ಪೂಜೆ ಆದ ನಂತರ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ಒಂದು ತಾಂಬೂಲವನ್ನು ಕೊಟ್ಟು ಆಶೀರ್ವಾದವನ್ನು ಪಡ್ಕೋಬೋದು. ಈ ಪೂಜೆಯನ್ನು ಸಲ್ಲಿಸೋದ್ರಿಂದ ಮನೆಯ ಯಜಮಾನರ ಆರೋಗ್ಯ ಮತ್ತು ಮನೆಯ ಒಂದು ಶ್ರೇಯಸ್ಸು, ಅಭಿವೃದ್ಧಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಅದೆಲ್ಲವೂ ಸರಿಯಾಗುತ್ತೆ. ಮನೆಯಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದು ಹೆಚ್ಚಾಗುತ್ತೆ. ತಾಯಿ ತುಳಸಿ ದೇವಿಯ ಒಂದು ಅನುಗ್ರಹ ಮನೆ ಮೇಲೆ ಇರುತ್ತೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಮುತ್ತೈದೆಯರಾಗ್ಬೋದು, ಕನ್ಯೆಯರಾಗ್ಬೋದು ಈ ತುಳಸಿ ಪೂಜೆಯನ್ನು ತಪ್ಪದೇ ನೆರವೇರಿಸಿದ್ರೆ ತುಂಬಾ ಶುಭಕರ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.